ಹಾಯ್ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಹೇಳಿರಲೇ ಇಲ್ಲ, ಹೇಳ್ದೇ ಒಂದು ವಿಡಿಯೋ ಫುಲ್ಲು ಮುಗಿಸ್ಬಿಟ್ಟಿದ್ದೆ. ಸ್ವಲ್ಪ ಸಸ್ಪೆನ್ಸ್ ಇರಲಿ ಅಂತ ಅಷ್ಟೇ, ಬಿಟ್ಟರೆ ಬೇರೇನಿಲ್ಲ. ಇವಾಗ ನಾನು ತಮ್ಮನೇಲಿ ನೋಡಿನೇ ಗೊತ್ತಾಗಿರುತ್ತೆ ನಾವು ಎಲ್ಲಿ ಹೋಗಿದ್ದೀವಿ, ಏನಕ್ಕೆ ಹೋಗಿದ್ದೀವಿ ಅಂತ ಗೊತ್ತಾಗಿರುತ್ತೆ. ಹೌದು, ನಾವು ನಮ್ಮ ಮಗನ 3 ವರ್ಷದ ಬರ್ತ್ಡೇಗೆ ನಾವು ಅವನಿಗೆ ಅಕ್ಷರಾಭ್ಯಾಸ ಮಾಡಿಸ್ಬೇಕು ಅಂತೇಳಿ ಶೃಂಗೇರಿ ಶಾರದಾಂಬಾ ದೇವಸ್ಥಾನಕ್ಕೆ ಅಂತ ಹೋಗ್ಬೇಕು ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಹಿಂದಿನ ದಿನ ಬಸ್ ಹತ್ತಿದ್ದು ಒಂದು 12 ಗಂಟೆವರೆಗೂ ಎಚ್ಚರ ಇದ್ವಿ. ಪಾಪಗೆ ವಿಶ್ ಮಾಡಿಬಿಟ್ಟು ಮಲಗಿದ್ದು ಬೆಳಗ್ಗೆ ಆಲ್ಮೋಸ್ಟ್ 7 ಗಂಟೆ, 6:30 7 ಗಂಟೆಗೆ ಎಚ್ಚರ ಆಗಿದ್ದು. ಅಷ್ಟು ನಿದ್ದೆ ಫುಲ್ಲು. ಮಳೆ ಬೇರೆ ಸ್ಟಾರ್ಟ್ ಆಗಿಬಿಟ್ಟಿದೆ, ನಮಗೆ ಗೊತ್ತೇ ಇಲ್ಲ. ತುಂಬ ಚೆನ್ನಾಗೇ ಕರ್ಕೊಬಂದರು. ಆದರೆ 6:15ಗೆ ನಮಗೆ ಹೋಗ್ತೀವಿ ಅಂತ ಹೇಳಿದರು. ಬಟ್ ಅಲ್ಲಿ ಆಲ್ಮೋಸ್ಟ್ 7:15 ಆಗಿಬಿಟ್ಟಿತ್ತು. ಇಟ್ಸ್ ಓಕೆ, ಪರವಾಗಿಲ್ಲ, ಏನಾಗಲ್ಲ ಅಂತ ಅಂದ್ಕೊಂಡು ನಾವು ಬಂದ್ವಿ. ಆದರೆ ಬೆಳಗ್ಗೆ ಎದ್ದು ಈ ಥರ ಮಳೆ ಬರ್ತಾ ಇದ್ದಿದ್ದು, ಈ ಥರ ವೆದರು, ಈ ಥರ ವ್ಯೂಸು, ಹಸಿರು ಮರ ಗಿಡ ಎಲ್ಲ ನೋಡಿ ಒಂಥರ ನಾವೆಲ್ಲೋ ಬೇರೆ ಲೋಕದಲ್ಲಿದ್ದೀವಿ ಅಂತಲೇ ನನಗೆ ಅನ್ನಿಸ್ತಾ ಇತ್ತು. ಇದನ್ನೆಲ್ಲ ನಾನು ಮೂವಿಲಿ ನೋಡ್ತಾ ಇದ್ದೆ, ಈ ಥರ ಮನೆಗಳು ಈ ಥರ ಕೆಳಗಡೆ ಇರೋದು, ಆ ಥರ ಎಲ್ಲ ನಾವು ಮೂವಿಲಿ ನೋಡ್ತಾ ಇದ್ದಿದ್ದು ಅಷ್ಟೇ. ಬಟ್ ಡೈರೆಕ್ಟಾಗೆ ನೋಡಿಕೊಂಡು ನಾವು ಫೀಲ್ ಮಾಡ್ಕೊಂಡು, ಅದು ಬಸ್ ಅಂತೂ ನಿಜ ತುಂಬ ಕಂಫರ್ಟಬಲ್ ಆಗಿತ್ತು. ಆರಾಮಾಗಿ ನಿದ್ದೆ ಮಾಡಿಕೊಂಡು ಬಂದಿದ್ವಿ, ಫ್ರೆಶ್ ಆಗಿ ಎದ್ದಿದ್ವಲ್ವ. ಸೊ ತುಂಬಾ ಒಂಥರ ಮನ್ಸಿಗೆ ಪೀಸ್ಫುಲ್ಲಾಗಿ ಫೀಲ್ ಆಗ್ತಾಯಿತ್ತು. ಒಂದು 3-4 ಊರುಗಳಲ್ಲಿ ಸ್ಟಾಪ್ ಕೊಟ್ಟರು. ಆದರೆ ನನಗೆ ಗೊತ್ತಿರೋದು ಒಂದೇ ನೆನಪಿರೋದು ಅಂದರೆ ತೀರ್ಥಹಳ್ಳಿ ಅಂತ ಒಂದು ಊರು ಬಂತು. ಅವಾಗ ಒಂದು ಸ್ಟಾಪ್ ಕೊಟ್ಟರು. ಅದಾದಮೇಲೆ ಒಂದು 2-3 ಸ್ಟಾಪ್ ಕೊಟ್ಟರು. ಅದಾದಮೇಲೆ ಬಂದಿದ್ದೆ ಶೃಂಗೇರಿಗೆ ಹೋಗಿ ನಮ್ಮ ಮಗುಗೆ ಅಕ್ಷರಾಭ್ಯಾಸ ಮಾಡಿಸ್ಬೇಕು ಅನ್ನೋದು ಇವಾಗಿನ ಕನಸಲ್ಲ. ಆ್ಯಕ್ಚುಲಿ ನಾನು ಸ್ಟಾರ್ಟಿಂಗು ಆಡಿಟರ್ ಆಫೀಸಿಗೆ ಸೇರಿದಾಗಲೇ ಅದು ಅಂದ್ಕೊಂಡಿದ್ದು. ಯಾಕಂದರೆ ಆ ಆಡಿಟರ್ ಆಫೀಸಲ್ಲಿ ನಮ್ಮ ಬಾಸ್ ಬಂದು ಅವ್ರ ಸ್ವಂತ ಊರು ಬಂದೇ ಶೃಂಗೇರಿ. ಅವ್ರ ಹೆಸರು ವಿದ್ಯಾಶಂಕರ್ ಸರ್ ಅಂತ. ಅವ್ರ ಸ್ವಂತ ಊರು ಶೃಂಗೇರಿ ಆಗಿದ್ದರಿಂದ ಅವ್ರು ಪ್ರತಿ ತಿಂಗಳೂ ಶೃಂಗೇರಿಗೆ ಬರ್ತಾಯಿದ್ರು. ಅವಾಗ ನಮಗೂ ಕೂಡ ಹೇಳ್ತಾಯಿದ್ರು, ಈ ಥರ ನಿಮಗೇನಾದರೂ ಮಕ್ಕಳೆಲ್ಲ ಆದರೆ ಅಲ್ಲೇ ಕರ್ಕೊಂಡೋಗಿ ಅಕ್ಷರಾಭ್ಯಾಸ ಮಾಡಿಸಿ, ಅವಾಗ ನಮಗೂ ಹೇಳಿ ಅಂತೆಲ್ಲ ಹೇಳ್ತಾಯಿದ್ರು. ನಾನು ಅವಾಗ ಫಿಕ್ಸ್ ಮಾಡ್ಕೊಂಡಿದ್ದು ಮೈಂಡಲ್ಲಿ, ಹೌದು ಅಕ್ಷರಾಭ್ಯಾಸ ಇಲ್ಲಿ ಮಾಡಿಸ್ಬೇಕು ಹೋಗಿ ಅಂತೇಳಿ ಅವಾಗ ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಂಡಿದ್ದು. ಅದಾದಮೇಲೆ ಇಲ್ಲಿ ಶೃಂಗೇರಿಲಿ ಯಾವುದೇ ರೀತಿ ರಿಸ್ಕ್ ಇಲ್ದೇ ತುಂಬ ಸುಲಭವಾಗಿ ನಾವು ನಮ್ಮ ಮಗುಗೆ ಅಕ್ಷರಾಭ್ಯಾಸ ಮಾಡಿಸಿದ್ದೀವಿ ಅಂದರೆ ಅದಕ್ಕೆ ಮೇನ್ ರೀಸನ್ನು ನಮ್ಮ ಹಸ್ಬೆಂಡ್ ಅವರ ಮಾವನ ಮಗ ಲೋಕೇಶ್ ಅಂತ. ಅವ್ರಿಗೆ ಗೌರ್ಮೆಂಟ್ ಜಾಬ್ ಆಗಿದೆ, ಇದೇ ಶೃಂಗೇರಿಲೇ ಕೋರ್ಟಲ್ಲಿ ವರ್ಕ್ ಮಾಡ್ತಾರೆ. ಲೋಕೇಶ್ ಅಣ್ಣ ಅಂತ. ನಿಜವಾಗ್ಲೂ ತುಂಬಾ ಹೆಲ್ಪ್ ಆಯಿತು. ತುಂಬ ಚೆನ್ನಾಗಿ ನೋಡಿಕೊಂಡ್ರು, ತುಂಬ ಚೆನ್ನಾಗಿ ವೆಲ್ಕಮ್ ಕೂಡ ಮಾಡಿದ್ರು. ಬೆಳಗ್ಗೆ ಅರ್ಲಿ ಮಾರ್ನಿಂಗೇ ಬಂದುಬಿಟ್ಟಿದ್ರು ಬಸ್ ಸ್ಟಾಪ್ ಹತ್ರ. ಅಲ್ಲಿಂದನೂ ಕೂಡ ನಾವು ಮತ್ತೆ ವಾಪಸ್ ಇಲ್ಲಿಗೆ ಬರೋವರೆಗೂ ನಮ್ಮ ಜೊತೆಲೇ ಇದ್ದರು. ನಮ್ಗೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಅಲ್ಲಿ ಹೇಳೋಕ್ಕಾಗಿಲ್ಲ ನನಗೆ, ಅದಕ್ಕೆ ಇಲ್ಲಿಂದ ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿ ನೋಡಿಕೊಂಡ್ರಿ ನಮ್ಮ ಫ್ಯಾಮಿಲಿನೆಲ್ಲ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ವಿ. ಎಲ್ಲ ಕಡೆ ನೀವೇ ನೋಡಿಕೊಂಡ್ರಿ, ಅದಂತೂ ನಂಗೆ ತುಂಬ ಇಷ್ಟ ಆಯಿತು. ನಾವು ಶೃಂಗೇರಿಗೆ ಬರೋಷ್ಟರಲ್ಲಿ 7:30 ಆಗಿತ್ತು. ಅಷ್ಟರಲ್ಲಿ ಲೋಕಿಯಣ್ಣನೂ ಕೂಡ ಬಂದು ವೆಯ್ಟ್ ಮಾಡ್ತಾಯಿದ್ರು ಬಸ್ ಸ್ಟಾಪಲ್ಲೇ. ಅಲ್ಲಿ ಚೀಲದಲ್ಲಿ ಏನು ತೊಗೊಂಡು ಹೋಗ್ತಿರೋದಂದರೆ ಲೋಕಿಯಣ್ಣವ್ರ ಮನೆಯಲ್ಲಿ ಮಾವಿನಕಾಯಿ ಮಾವನಣ್ಣೇನೋ ಅವ್ರಿಗೆ ಕೊಟ್ಕೊಳ್ಸಿದ್ರು. ಅದನ್ನು ನಮ್ಮ ಹಸ್ಬೆಂಡ್ ಊರಿಂದನೇ ತೊಗೊಬಂದಿದ್ರಲ್ವ, ಸೊ ಅದನ್ನು ತೊಗೊಂಡೋಗಿ ಕೊಡ್ತಾ ಇದ್ದಾರೆ. ಬಸ್ ಸ್ಟಾಪ್ಗೂ ದೇವಸ್ಥಾನಕ್ಕೂ ತುಂಬ ದೂರ ಏನಿರಲಿಲ್ಲ, ಸ್ವಲ್ಪ ಡಿಸ್ಟೆನ್ಸ್ ಇದ್ದಿದ್ದು. ಸೊ ಆಟೋದಲ್ಲೇ ಹೊರಟೋದ್ವಿ. ಹೊಟ್ಟೆ ಹಸಿತ, ಅದು ನಾಷ್ಟ ಮಾಡ್ಬೇಕು.
ಹ್ಯಾಪಿ ಬರ್ಡೇ ಜಶು. ಥ್ಯಾಂಕ್ ಯು. ಹ್ಯಾಪಿ ಬರ್ಡೇ ಮಗನೆ. ಹೊಡಿತೀನಿ. ಥ್ಯಾಂಕ್ ಯು ಒತ್ತಡ ದಿನ ಹೊಡಿತೀನಿ. ಥ್ಯಾಂಕ್ ಯು ಹೇಳ. ಜಶು ಥ್ಯಾಂಕ್ ಯು ಜಶು ಇಲ್ಲಿ ಹ್ಯಾಪಿ ಬರ್ಡೇ ಜಶು. ಥ್ಯಾಂಕ್ ಯು. ಹ್ಯಾಪಿ ಬರ್ಡೇ. ಕೇಕ್ ಕಟ್ ಮಾಡಿಸೋನು. ಹಾಂ ಆಯಿತು. ತಪ್ಪ ತಗೊಬ ನೀನು. ಅಷ್ಟಪ್ಪ ಕೇಕ್ ಬೇಕಾ? ಆಮೇಲೆ ಬರೀ ಯಾವಾಗಲೂ ತಪ್ಪ. ಇದು ಮಳೆ ಅಲ್ಲ. ಅಯ್ಯಪ್ಪ ಇಷ್ಟೊಂದು ಜೋರಾಗಿ ಹೋಯ್ತಿರೋ ದೂರಲ್ಲಿ ಯಾಕೋ. ಬೆಂಗಳೂರೇ ಪರವಾಗಿಲ್ಲ. ಇಲ್ಲೆಲ್ಲ ಹಂಗೆ ಬೇಕಾದ್ರೆ ಹಾಗೆ ಮಳೆ ನಾರ್ಮಲ್ ಡೇಸಲ್ಲೇ ಮಳೆ ಬರ್ತಾ ಇರುತ್ತೆ. ಇನ್ನು ಇವಾಗ ಬಿಡ್ತದ ಅದು. ನೀವು ಮೊನ್ನೆ ತಾನೇ ಬೆಂಗಳೂರಿಗೆ ಬಂದಿತ್ತು. ಎಣ್ಣೆ ಉಯ್ತು ಬೆಳಗ್ಗೆ ಇಷ್ಟೊತ್ತಲ್ಲಿ ಊರಲ್ಲಿ. ಹಾಂ ಹೌದು. ಎಲ್ಲ ಮನೆಗೆ ಸೇರ್ಬಿಟ್ಟಿದ್ರಾ? ನಮ್ಮ ಅಪ್ಪ ಹಾಲು ಹಾಕೋಕೆ ಹೋದದ್ದು 5 ಗಂಟೆಲಿ ಹಾಲು ಹಾಕೋಕೆ ಹೋದದ್ದು 6 ಗಂಟೆ 6:30 7 ಗಂಟೆಗೆ ಬಂದಿದೆ. ಮಳೆ ಬಂದು ನಿಲ್ಕೋಬೇಕಾ? ಚಂದ್ರಣ್ಣ ನೆನ್ಕ ಹೋಯ್ತು. ಏನಕ್ಕೆ? ಮನೆಗೆ ನಿಲ್ಸ್ಕಪ್ಪ ಅನ್ನೋದು ನಾನು. ಎಲ್ಲ ಆಗಲೇ ಬಂದು ರೆಡಿಯಾಗಿದ್ದಾರೆ. ನಾವು ಇಷ್ಟು ಇದೆಲ್ಲ ದೇವಸ್ಥಾನ. ಹಾಂ ನಾವು ಬಸ್ ಸ್ಟಾಪಿಂದ ಬರ್ತಿದ್ದಂಗೆ ಅಣ್ಣ ರೂಮ್ ಕೂಡ ಬುಕ್ ಮಾಡಿದ್ರು. ಅಲ್ಲಿಗೆ ಬಂದು ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಹೇಳಿ ಕುತ್ಕೊಂಡ್ವಿ. ಒಂದು 10 ಗಂಟೆ ಹಂಗೆ ಬರ್ತೀನಿ, ಅಷ್ಟಲ್ಲಿ ರೆಡಿಯಾಗಿರಿ ಅಂತ ಹೇಳಿದ್ರು ಅಣ್ಣ. ಸರಿ ಅಂತೇಳಿ ಇನ್ನೂ ಟೈಮ್ ಇದೆ ಅಂತೇಳಿ ನಾವು ಕುತ್ಕೊಂಡಿದ್ವಿ. ಅದಾದಮೇಲೆ ನಮಗೆ ಕಾಫಿ ಕುಡಿಬೇಕು ಅಂತ ಹೇಳಿದ್ರು. ಸರಿ ಕಾಫಿ ತಂದುಬಿಡೋಣ. ಪಾಪ ನೈಟೆಲ್ಲ ಅವ್ರಿಗೆ ಏನೂ ಗೊತ್ತಿಲ್ಲ, ಫುಲ್ ವಾಮಿಟಿಂಗ್ ಆಗ್ತಿತ್ತಂತೆ, ಘಾಟ್ ಸೆಕ್ಷನ್ ಅಲ್ವಾ. ಸೊ ಅದಕ್ಕೆ ಸ್ವಲ್ಪ ಟಯರ್ಡ್ ಆಗಿದ್ರು ಅಂತ ಹೇಳಿ ಕಾಫಿ ತರೋಣ ಅಂತೇಳಿ ಆಚೆ ಬಂದೆ. ದೇವಸ್ಥಾನದ ಎದುರುಗಡೆನೇ ನಮ್ಮದು ರೂಮ್ ಇದ್ದಿದ್ದರಿಂದ ನಾನು ಆಚೆ ಬಂದಾಗೆಲ್ಲ ದೇವಸ್ಥಾನ ನೋಡ್ಕೊಂಡು ನಿಂತ್ಕೊಂಡ್ಬಿಡ್ತಿದ್ದೆ. ಯಾಕೆಂದರೆ ಫಸ್ಟ್ ಟೈಮ್ ಬಂದಿರೋದು. ಈ ಕಡೆ ಎಲ್ಲ ಹೇಗಿರುತ್ತೆ ಹಾಗೆ ಈ ಕಡೆ ಎಲ್ಲ ಯಾವ ಥರ ಹೋಟೆಲ್ಸ್ ಇರುತ್ತೆ ಅದೆಲ್ಲ ನೋಡ್ಕೊಂಡು ಬರ್ತಾ ಇದ್ದೆ. ನಾನು ಅಂದ್ಕೊಂಡೇ ಇರಲಿಲ್ಲ ಮಳೆ ಬರುತ್ತೆ, ಮಳೇಲಿ ತಗ್ಲಾಕೋತೀವಿ ನಾವು ಅಂತ. ಬಟ್ ಬೆಂಗಳೂರಲ್ಲಿ ಮಳೆ ಇರಲಿಲ್ವಲ್ಲ, ಸೊ ಅಲ್ಲೂ ಆರಾಮಾಗಿರುತ್ತೆ ಅಂತ ಅಂದ್ಕೊಂಡೆ. ನೋಡಿದ್ರೆ ಇಲ್ಲಿ ಜಿಡಿ ಹಿಡ್ಕೊಂಡ್ಬಿಟ್ಟಿದೆ. ಮಳೆ 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 ಎಲ್ಲ ಛತ್ರಿ ಹಿಡ್ಕೊಂಡು ಓಡಾಡ್ತಾಯಿದ್ರು. ಅಲ್ಲೇ ಪಕ್ಕದಲ್ಲೇ ಒಂದು ಹೋಟೆಲ್ ಇತ್ತು. ಸೊ ಅಲ್ಲೇ ಕಾಫಿ ತೊಗೊಳ್ಳೋಣ ಅಂತ ಬಂದು ಇಲ್ಲೊಂದು ಬೋರ್ಡ್ ಹಾಕಿದ್ದಾರೆ. ಆ್ಯಕ್ಚುಲಿ ಏನಂತ ಅವಸರದ ಸೇವೆ ನಮ್ಮಲ್ಲಿ ಇಲ್ಲ ಅಂತ ಏನೋ ಹಾಕಿದ್ದಾರೆ. ಅದನ್ನ ನೋಡಿದ್ರೆ ಹಂಗೆ ಹಾಕಿದ್ದಾರೆ. ಬಟ್ ಅವ್ರಿಗೆ ಪೇಷನ್ಸ್ ಇಲ್ಲ. ನನಗೆ ಅದನ್ನ ನೋಡ್ಬಿಟ್ಟು ಏನು ಇವ್ರು ಈ ಥರ ಬೋರ್ಡ್ ನೋಡಿದ್ರೆ ಹಿಂಗೆ ಹಾಕ್ಕೊಂಡಿದ್ದಾರೆ, ಇವ್ರಿಗೆ ನೀಟಾಗಿ ಪೇಷನ್ಸ್ ಇಲ್ಲ ಅಂತ ಹೇಳಿ ತೊಗೊಂಬಂದ್ಬಿಟ್ಟೆ ಕಾಫಿನ. ಆ ಹೋಟ್ಲಲ್ಲಿ ರಿಸೆಪ್ಷನ್ ಹತ್ರನೇ ಪೇಯ್ನ್ ಆಯಿಲೆಲ್ಲ ಇಟ್ಟಿದ್ರು. ತೊಗೊಳ್ಳೋಣ ಅಂತ ಅಂದ್ಕೊಂಡು ಮರ್ತೇ ಬಂದುಬಿಟ್ಟಿದ್ದೀನಿ ನಾನು. ಆಮೇಲೆ ಬೆಂಗಳೂರಿಗೆ ಬಂದ್ಬಿಟ್ಟು ನೆನೆಸ್ಕೊಂಡೆ ಅದು ಇದು ನೋಡಿದ್ಮೇಲೆ. ಅಯ್ಯೋ ತೊಗೋಬೇಕಂತ ಅಂದ್ಕೊಂಡು ತೊಗೊಂಡಿಲ್ವಲ್ಲಪ್ಪ. ಯೂಸ್ ಆಗೋದು ನಮಗೆ ಮಂಡಿ ನೋವಿಗೆ, ಅಟ್ಲೀಸ್ಟ್ ನಮ್ಗೆ ಬ್ಯಾಕ್ ಪೇನ್ಗೆಲ್ಲ ಯೂಸ್ ಆಗ್ತಿತ್ತು ಅಂತೇಳಿ ಅವಾಗ ನೆನೆಸ್ಕೊಂಡೆ. ನೋಡೋಣ ಏನಾದರೂ ಬೇಕಾದರೆ ತರಿಸ್ಕೋಬೋದು ಅಂತ ಹೇಳಿ ಸುಮ್ಮನೆ ಆದೆ. ಹಾಗೆ ಸೋಪು, ಶ್ಯಾಂಪು, ಬ್ರಷ್, ಪೇಸ್ಟ್ ಆ ಥರ ಎಲ್ಲ ಏನೂ ತೊಗೊಂಬಂದಿರಲಿಲ್ಲ. ಇಲ್ಲೇ ತೊಗೊಳ್ಳೋಣ ಅಂತೇಳಿ ಬಂದುಬಿಟ್ಟಿದ್ವಿ. ಹಾಗೆ ಅದನ್ನೆಲ್ಲ ತೊಗೊಂಡು ಹೋಗೋಣ ಅಂತ ಬಂದೆ. ಅದಾದಮೇಲೆ ಮಳೆ ಬರ್ತಿದ್ದು ನೋಡಿ, ಸರಿ ಒಂದು ಛತ್ರಿ ತೊಗೊಳೋದು ಬೆಸ್ಟು, ಹಾಗೆ ಓಡಾಡೋಕ್ಕಾಗಲ್ಲ ಅಂತೇಳ್ಬಿಟ್ಟು ಒಂದು ಛತ್ರಿನೂ ತೊಗೊಂಡು ರೂಮ್ಗೆ ಹೋಗಿ ಬೇಗ ಬೇಗ ಎಲ್ಲ ಸ್ನಾನ ಮಾಡಿಕೊಂಡು ರೆಡಿಯಾಗಿಬಿಟ್ವಿ. ಲೇಟಾಗಿಬಿಟ್ರೆ ಆ್ಯಕ್ಚುಲಿ ಅಲ್ಲಿ 2 ಬ್ಯಾಚ್ ಇರುತ್ತೆ ಅಕ್ಷರಾಭ್ಯಾಸ ಮಾಡಿಸೋ ಇದರಲ್ಲಿ. ಒಂದು ಬ್ಯಾಚಲ್ಲಿ ಬೆಳಗ್ಗೆನೇ ಬೇಗ ಮುಗ್ದೋಗುತ್ತೆ, ಇನ್ನೊಂದು ಬ್ಯಾಚು 12 ಗಂಟೆ ಅಷ್ಟರಲ್ಲಿ ಮುಗ್ದೋಗುತ್ತೆ ಅಂತ ಹೇಳಿದ್ರು. ಸರಿ ಅಂತೇಳಿ ಬೇಗ ರೆಡಿಯಾಗೋಣ ಅಂತೇಳಿ ಎಲ್ಲ ರೆಡಿಯಾಗಿ ಆಚೆ ಬಂದ್ವಿ. ಅದಾದಮೇಲೆ ನಮ್ಮ ಯಜಮಾನ್ರು ದೇವಸ್ಥಾನದ ಹತ್ರ ಹೋದ್ರು, ಅಣ್ಣ ಬಂದರು ಅಂತ ಹೇಳ್ಬಿಟ್ಟು ನಾವು ಹೂ ತೊಗೊಳ್ಳೋಣ, ಹೂವನ್ನೇ ತೊಗೊಂಡಿಲ್ಲ ಅಂತೇಳಿ ಹೂ ತೊಗೊಳಕ್ಕೆ ಅಂತ ಆಚೆ ಬಂದೆ. ನಾನಂತೂ ಅಲ್ಲಿ ನಮ್ಮೂರ ಥರನೇ ಆರಾಮಾಗಿ ಓಡಾಡ್ಕೊಂಡಿದ್ದೆ. ನನಗಂತೂ ತುಂಬ ಇಷ್ಟ ಆಯಿತು ಅಲ್ಲಿನ ವಾತಾವರಣ.
ದಿವ್ಯಾಕ ಅರುಣಣ್ಣ ಫೋನ್ ಮಾಡಿರ್ತಾರೆ. ನಾನು ಸೈಲೆಂಟ್ ಇಲ್ಲ ಇಲ್ಲ. ಹೂ ತೊಗೊಳ್ವಾಗಂತೂ ನಿಜವಾಗ್ಲೂ ಕೋಪ ಬಂತು. ಅವರು ಹೂ ಕಟ್ ಮಾಡಿದ ರೀತಿ ನೋಡಿ ನಮ್ಮೂರಲ್ಲಿ ಏನಾದರೂ ಆಗಿದ್ರೆ ನಿಜವಾಗ್ಲೂ ನಾನು ರಿಯಾಕ್ಟ್ ಮಾಡ್ತಾ ಇದ್ದೆ. ಅದು 1 ಮೊಳ 50 ರೂಪಾಯಿ, ಅದು ಸಿಕ್ಕಾಪಟ್ಟೆ ತೆಳು ಕಟ್ಟಿದ್ದಾರೆ. ಅದನ್ನ ಕಟ್ ಮಾಡೋದು ನೋಡಿದ್ರೆ ಬೇಕಾಬಿಟ್ಟು ಲೇಸಿಯಾಗಿ ಕಟ್ ಮಾಡಿಕೊಡ್ತಾ ಇದ್ದಾರೆ. ದೇವಸ್ಥಾನಕ್ಕೆ ಬಂದಿದ್ದೀವಿ, ಕೋಪ ಎಲ್ಲ ಮಾಡ್ಕೋಬಾರ್ದು. ಅದ್ರಲ್ಲಿ ಬೇರೆ ಸ್ವಲ್ಪ ಅವರು ದೊಡ್ಡವರು, ಸುಮ್ಮನೆ ಬೇರೆ ಥರ ರಿಯಾಕ್ಟ್ ಮಾಡೋದು ಬೇಡ ಅಂತೇಳಿ ನಿಜವಾಗ್ಲೂ ಅಷ್ಟು ಕೋಪ ಬಂತು ನನಗೆ. ಆ ಹೂಗೇನು ಒಂದು ರೆಸ್ಪೆಕ್ಟ್ ಇಲ್ವಾ, ಅಟ್ಲೀಸ್ಟ್ ನಾವು ಕೊಡೋ ದುಡ್ಡಿಗೂ ರೆಸ್ಪೆಕ್ಟ್ ಇಲ್ವಾ ಅವ್ರ ಹತ್ರ ಅಂತ ಬೇಜಾರಾಯ್ತು ಅಷ್ಟೇ. ಸರಿ ಅಂತೇಳಿ ಅಲ್ಲೇ ಹೂವೆಲ್ಲ ಮುಡ್ಕೊಂಡು ದೇವಸ್ಥಾನ ಕಡೆ ಬರ್ತಾ ಇದ್ದೀವಿ. ಆಲ್ರೆಡಿ ನಮ್ಮ ಧರಣು ಮತ್ತು ಕುಶಲ್ಲು ಫೋಟೋಶೂಟ್ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ಸರಿ ಅಂತೇಳಿ ಒಳಗಡೆ ಹೊರಟ್ವಿ. ದೇವಸ್ಥಾನದೊಳಗಡೆ ಹೋಗ್ತಿದ್ದಂಗೆ ನನಗನ್ಸಿದ್ದು ಎಲ್ಲೋ ನಾನು ದೇವ್ಲೋಕಕ್ಕೆ ಬಂದ್ಬಿಟ್ಟಿದ್ದೀನೇನೋ ಅಂತ ಅನ್ನಿಸ್ತು. ಯಾಕಂದರೆ ಅದು ವಿದ್ಯಾಶಂಕರ ದೇವಸ್ಥಾನ, ಹಾಗೆ ಅಲ್ಲಿ ಮಂಜು ಮುಸ್ಕಿದಿದ್ದು ಎಲ್ಲನೂ ನೋಡಿ, ಈ ಮೂವಿಲೆಲ್ಲ ನಾವು ನೋಡ್ತಿದ್ವಲ್ವ ದೇವ್ಲೋಕದಲ್ಲೆಲ್ಲ ಫಾಗ್ ಥರ ಇರ್ತಿತ್ತು ಫುಲ್ ಸುತ್ತ, ಅದು ಹಾಗೆ ಕಾಣಿಸ್ತಾ ಇತ್ತು. ಸಖತ್ತು ಖುಷಿ ಆಯಿತು ನೋಡಿ. ದೇವ್ ಟರ್ನ್ ಮಾಡು. ಅಕ್ಷರಾಭ್ಯಾಸ ಮಾಡೋ ಜಾಗಕ್ಕೆ ಬಂದ್ವಿ. ಒಳಗಡೆ ಬಂದಮೇಲೆ ನಮಗೆ ಅಣ್ಣನ ರೆಫರೆನ್ಸಿಂದ ನಮ್ಮನ್ನ ಫ್ರಂಟಲ್ಲೇ ಕೂರಿಸಿದ್ರು. ಹಾಗೆ ಇನ್ನೊಂದು ಫ್ಯಾಮಿಲಿನೂ ಬಂತು. ಆಮೇಲೆ ಜೊತೆಲೇ 2 ಫ್ಯಾಮಿಲಿನೂ ಅಲ್ಲೇ ಕೂತ್ಕೊಂಡಿದ್ವಿ ಒಂದು ಕಡೆನೇ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ ಮಹಾಗಣಪತಯೇ ನಮಃ ನಿರ್ವಿಘ್ನಂ ಕುರು ಮಮ ಪಾಪದ ಸಮಸ್ತ ದುರಿತ ಕ್ಷಯದ್ವಾರ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ನಿಮ್ಮ ಮಗುವಿನ ನಕ್ಷತ್ರ ರಾಶಿ ಹೆಸರು ಹೇಳ್ಕೊಳ್ಳಿ. ಗಂಡು ಮಗುವಾದ್ರೆ ಮಮ ಕುಮಾರಸ್ಯ ಅಂತ ಹೇಳ್ಕೊಳ್ಳಿ. ಹೆಣ್ಮಗುವಾದ್ರೆ ಮಮ ಕುಮಾರ್ಯಾಹ ಅಂತ ಹೇಳ್ಕೊಳ್ಳಿ. ಎಲ್ಲ ಹೇಳಿ.
सद्विद्या सद्विद्या सद्बुद्धि सद्बुद्धि प्राप्त्यर्थम श्री शारदा परमेश्वरी संपूर्ण अनुग्रह कृपाकटाक्ष सिद्ध्यर्थम श्री शारदा परमेश्वरी सन्निधौ अक्षराभ्यासम करिष्ये गुरु ब्रह्मा गुरु विष्णु गुरुदेवो महेश्वरः गुरु साक्षात् परम ब्रह्म तस्मै श्री गुरवे नमः भारती करुणापात्रम भारती पदभूषणम भारती पदमारूढ़म भारती तीर्थम आश्रये विद्याविनय संपन्नं वेदरागम विवेकिनं वंदे वेदांत तत्त्वज्ञं विधुशेखर भारती शारदां भोज वदनाम्बुजे सर्वदा स्माकं सन्निधिं क्रियात् नमस्ते शारदे देवी शृंगेरी पुरवासिनी वामहं प्रार्थये नित्यं विद्यादानञ्च देहि मे सरस्वती नमस्तुभ्यं वरदे कामरूपिणी विद्यारम्भं करिष्यामि सिद्धिर्भवतु मे सदा ಪ್ರಾರ್ಥನೆ ಮಾಡಿಕೊಂಡು ಮಗುವನ್ನ ತಾಯಿ ಮಡಿಲಲ್ಲಿ ಕೂರಿಸ್ಕೊಳ್ಳಿ. ಇಬ್ಬರಿಂದ ಅಕ್ಷರಾಭ್ಯಾಸಕ್ಕೆ ತಂದೆ ತಾಯಿ ಕೂರಿಸ್ಕೊಳ್ಳಿ. ಅಕ್ಕಿ ತಟ್ಟೆ ಕೈಗೆ ಇಟ್ಕೊಳ್ಳಿ. ತಟ್ಟೆ ಒಳಗೆ ಅಕ್ಷರದ ಕೂಗಿರುತ್ತೆ. ಮಗು ಕೇಳಿಕೊಂಡು ಮಗು ಕೈನ ಹಿಡ್ಕೊಳ್ಳಿ. ಅಕ್ಕಿಯಲ್ಲಿ ಬರೆಸಿ ಶ್ರೀ ಗುರುಭ್ಯೋ ನಮಃ ಬರೆಸಿ. ಅಕ್ಕಿಯಲ್ಲಿ ಬರೆಸಿ ಶ್ರೀ ಗುರುಭ್ಯೋ ನಮಃ. ಶ್ರೀ ಶಾರದಾಂಬೆ ನಮಃ. ಶ್ರೀ ಶಾರದಾಂಬೆ ನಮಃ. ಅಪ್ಪ ಇದಕ್ಕೆ 4 ವರ್ಷಗಳು ಹೇಳಿಸ್ತಾರೆ. ಅಪ್ಪ ಇದಕ್ಕೆ ಆದ್ಮೇಲೆ ತಟ್ಟೆ ಒಳಗೆ ಅರ್ಶನದ ಕೊಂಬನ್ನ ಇಟ್ಟು ತಟ್ಟೆಯಿಂದ ಕೆಳಗಿಟ್ಕೊಳ್ಳಿ. ಮಗುವನ್ನು ತಂದೆಯ ಮೇಲೆ ಕೂರಿಸ್ಕೊಂಡು ಸ್ಲೇಟ್ ತಗೊಳ್ಳಿ. ಶ್ರೀ ಗಣೇಶಾಯ ಅವ್ರು ಹೇಳೋದನ್ನ ಕೇಳಿಸ್ಕೊಂಡು
ಶ್ರೀ ಸರಸ್ವತಿಯೈ ನಮಃ ಕಳಿಸಿ. ಶ್ರೀ ಸರಸ್ವತಿಯೈ ನಮಃ. ಅಷ್ಟೊಂದು ತರಿಸಿದ್ರೆ ಏನು ಮಾಡ್ತೀರಾ? ನೀನೇ ಬರ್ಸಿ ಮತ್ತೇನು ಮಾಡ್ತೀರಾ? ಇನ್ನು 2-3 ವರ್ಡ್ ಇದೆ. ಚಿಕ್ಕದಾಗಿ ಬರೆಯೋದು. ಸರಸ್ವತಿ ನಮಃ. ಅ ಆ ಇ ಈ 4 ಅಕ್ಷರಗಳು ಹೇಳಿಸ್ತಾ ಬರೆಸಿ. ಆದಮೇಲೆ ಸ್ಲೇಟನ್ನು ತಟ್ಟೆ ಒಳಗೆ ಇಟ್ಕೊಂಡು ತಟ್ಟೆಯನ್ನು ಮಗು ಕೈ ಒರೆಸ್ಕೊಳ್ಳಿ. ಸ್ಲೇಟನ್ನು ತಟ್ಟೆ ಒಳಗೆ ಇಟ್ಕೊಳ್ಳಿ. ತಟ್ಟೆಯನ್ನು ಮಗು ಕೈ ಒರೆಸ್ಕೊಳ್ಳಿ. ಏನು ಹೇಳಿ? ಅನ್ವಹ ರೂಪಾಯ ದೇವಿ ಪರಮೇಶಿ ಪ್ರಸೀದಮೆ ಅಭೀಷ್ಟ ದಾನಾತ್ ದೇವೇಶಿ ಚತುರಾನನ ವಲ್ಲಭೆ ವಿದ್ಯಾಂದೇಹಿ ಧನಂದೇಹಿ ಯಶೋದೇಹಿ ಶುಭಾಮತಿ ದೇಹಿ ಲಕ್ಷ್ಮೀ ಶುಭಾಮಾರಃ ಸುಪ್ರಸನ್ನಾ ಚ ಭಾರತೀ ಯಾ ದೇವಿ ಸರ್ವಭೂತೇಷು ಬುದ್ಧಿರೂಪೇಣ ಸಂಸ್ಥಿತಾ ನಮಸ್ತಸ್ಯೈ ನಮೋ ನಮಃ. ಪ್ರಾರ್ಥನೆ ಮಾಡಿಕೊಂಡು ಮಗು ಅಕ್ಷರಾಭ್ಯಾಸ ಮಾಡಿಸ್ತೀವಿ. ಒಳ್ಳೆಯ ವಿದ್ಯಾರ್ಥಿ ಇರಬೇಕು, ಒಳ್ಳೆಯ ಭವಿಷ್ಯ ಇರಬೇಕು ಮಗುವಿಗೆ ಅಂತ ಪ್ರಾರ್ಥನೆ ಮಾಡ್ತೀವಿ. ಪ್ರಾರ್ಥನೆ ಮಾಡಿಕೊಂಡು ಸ್ಲೇಟು ಸರ್ಫೇಸನ್ನು ನೀವೇ ಇಟ್ಕೊಳ್ಳಿ. ಚೀಟಿಯನ್ನು ಪ್ರಸಾದ ಮಾಡುತ್ತದೆ ಅದು ತೋರಿಸಿ ಪ್ರಸಾದ ತಗೊಳ್ಳಿ. ದಕ್ಷಿಣ ಆಗಿದ್ದರೆ ಹೊಟ್ಟೆ ಒಳಗೆ ಮಗುವಿಗೆ ಇದು ನಿಮಗೆ ಸ್ಲೇಟು ಅಕ್ಕಿ ತಟ್ಟೆ ತಂದ್ಕೊಟ್ಟು ಆಮೇಲೆ ಕೊಡ್ತೀನಿ. ಸ್ಲೇಟ್ ನಿಮಗೆ ನೀವು ಇಟ್ಕೊಳ್ಳಿ. ಅಕ್ಕಿ ತಟ್ಟೆಗೆ ಅ ಆ ಇ ಈ 4 ಅಕ್ಷರಗಳು ಹೇಳಿಸಿ. ಅ ಆ ಇ ಈ ಬರೆಸಿ. ಆದಮೇಲೆ ತಟ್ಟೆ ಒಳಗೆ ಅಕ್ಷರದ ಕೊಂಬನ್ನು ಇಟ್ಟು ತಟ್ಟೆಯನ್ನು ಕೆಳಗಿಟ್ಕೊಳ್ಳಿ. ಮಗುವನ್ನು ತಂದೆಯ ತೊಡೆ ಮೇಲೆ ಕೂರಿಸ್ಕೊಂಡು ಸ್ಲೇಟ್ ತಗೊಳ್ಳಿ. ಸ್ಲೇಟಲ್ಲಿ ಬರೆಸಿ. ಶ್ರೀ ಗಣೇಶಾಯ ನಮಃ. ಶ್ರೀ ಗಣೇಶಾಯ ನಮಃ. ಎಂತ ಮಾಡ್ತಿದ್ದಾರೆ ಅವರು? ಇದನ್ನೇ ತೋರಿಸ್ತಾ ಇದ್ದಾರಲ್ಲ.
ಶ್ರೀ ಸರಸ್ವತ್ಯೈ ನಮಃ. ಬಳಸಿ. ಶ್ರೀ ಸರಸ್ವತ್ಯೈ ನಮಃ. ತುಂಬ ಶಕ್ತಿ ಬರ್ಸಿ ಮತ್ತೇನು ಮಾಡ್ತೀರಾ? ಎಲ್ಲಿ ತಗೋಬೇಕು? ಅ ಆ ಇ ಈ 4 ಅಕ್ಷರಗಳು ಹೇಳಿಸ್ತಾ ಬರ್ಸಿ. ಅ ಆ ಇ ಈ. ಬೆರೆಸಿ ಆದಮೇಲೆ ಸ್ಲೇಟನ್ನು ತಟ್ಟೆ ಒಳಗೆ ಇಟ್ಕೊಂಡು ತಟ್ಟೆಯನ್ನು ಮಗು ಕೈಲಿ ಮುಡಿಸ್ಕೊಳ್ಳಿ. ಸ್ಲೇಟನ್ನು ತಟ್ಟೆ ಒಳಗೆ ಇಟ್ಕೊಳ್ಳಿ, ತಟ್ಟೆಯನ್ನು ಮಗು ಕೈಲಿ ಮುಡಿಸ್ಕೊಳ್ಳಿ. ಎಲ್ಲ ಹೇಳಿ. ಅನ್ವಹನ್ ಕೃಪಯ ದೇವಿ ಪರಮೇಶಿ ಪ್ರಸೀದಮೆ ಅಭೀಷ್ಟ ದಾನಾತ್ ದೇವೇಶಿ ಚತುರಾನನ. ಅಷ್ಟೇ ಅಷ್ಟೇ ಅಷ್ಟೇ. ಇದು ನಿಮಗೆ ಸ್ಲೇಟು ಹಾಕಿದ್ರೆ ಹಾಕೊಳ್ಳಿ. ಇಲ್ಲೇ ಬರ್ತೀವಿ. ದೇವಸ್ಥಾನದ ಒಳಗಡೆ ಫೋನ್ ಕ್ಯಾಮ್ರಾ ಏನು ಯೂಸ್ ಮಾಡೋಂಗಿರಲಿಲ್ಲ. ಅದರಿಂದ ಒಳಗಡೆ ಏನು ದೇವ್ರನ್ನಾಗಲಿ ಬೇರೆ ಏನಾಗಲಿ ನಾನು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಆದರೆ ತಾಯಿ ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು, ತುಂಬ ಚೆನ್ನಾಗಿ. ಹಾಗೆ ತುಂಬ ಹೊತ್ತು ದೇವ್ರ ದರ್ಶನ ಆಗೋ ಥರ ಆಯಿತು. ಅಣ್ಣ ಸ್ಪೆಷಲ್ಲಾಗಿ ನಮ್ಮನ್ನ ಸಪ್ರೇಟಾಗಿ ಕಳಿಸಿದ್ರು. ಅದರಿಂದ ನಮ್ಗೆ ಎಷ್ಟೊತ್ತು ಬೇಕಾದ್ರೂ ದೇವ್ರನ್ನ ನೋಡ್ಕೊಂಡು ನಿಂತ್ಕೊಂಡು ನಮ್ಮ ಮನಸ್ಫೂರ್ತಿಯಾಗಿ ದೇವ್ರನ್ನ ಬೇಡ್ಕೊಂಡು ಆಚೆ ಬಂದ್ವಿ. ತಾಯಿ ಹತ್ರ ಇರೋ ಕುಂಕುಮ ಹಾಗೆ ಬಳೆನ ಒಂದು ತಟ್ಟೆಯಲ್ಲಿ ಕೊಟ್ಟರು ನಮಗೆ. ಅದನ್ನ ತೊಗೊಂಡ್ಮೇಲೆ ತಾಯಿ ಆಶೀರ್ವಾದ ಸಿಕ್ತು ಅನ್ನೋ ಥರನೇ ಒಂಥರ ಸಮಾಧಾನ ಆಯಿತು ಮನಸ್ಸಿಗೆ. ಅಲ್ಲಿಂದ ಆಚೆ ಬಂದಮೇಲೆ ಅಲ್ಲೇ ಸುತ್ತಮುತ್ತನೇ ತುಂಬಾ ದೇವಸ್ಥಾನಗಳಿದೆ, ಅಲ್ಲಿಗೂ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀವಿ. 2 ದೇವಸ್ಥಾನಕ್ಕೆ ಹೋದ್ವಿ. ಅದಾದಮೇಲೆ ಅಣ್ಣ ಹೇಳಿದ್ರು ಫಸ್ಟು ಟಿಫನ್ ಮಾಡ್ಕೊಂಬಿಡಿ, ಲೇಟ್ ಆಯಿತು, ಅದಾದಮೇಲೆ ಬೇಕಂದರೆ ಬೇರೆ ಕಡೆ ಎಲ್ಲ ಹೋಗೋರಂತೆ ಅಂತ ಹೇಳಿ ಟಿಫನ್ಗೆ ಹೋಗ್ತಾ ಇದ್ದೀವಿ. ಯಾರು ಬರ್ತಡೆ? ನಿನ್ ಬರ್ತಡೆ. ಅವ್ರು ಯಾರು? ಅವ್ರು ಯಾರು? ಅಲ್ಲಿ ಬಿಚ್ತೀನಿ, ರೂಮಲ್ಲಿ ಬಿಚ್ತೀನಿ ಬಿಡು, ರೂಮಲ್ಲಿ ಬಿಚ್ತೀನಿ.
ಬಿಡು ಜಶು ಬಿಡು. ಬಾಳೆ ಎಲೆ ಊಟಕ್ಕೆ ಹೋಗೋಣ ಅಂತೇಳಿ ಅಣ್ಣ ಇದೊಂದು ಮೆಸ್ಸಿಗೆ ಕರ್ಕೊಂಬಂದರು. ಸಖತ್ತಾಗಿತ್ತು ಟೇಸ್ಟ್ ಮಾತ್ರ. ಇಡ್ಲಿ ಅಂತೂ ಸಖತ್ತಾಗಿತ್ತು. ಹಾಗೆಯೇ ಚಟ್ನಿ ಬೋಂಡ ಅಂತ ಕೊಟ್ಟಿದ್ರು. ಅದು ಆ್ಯಕ್ಚುಲಿ ಉದ್ದಿನೋಡೆ, ಅವರು ಈ ಥರ ಬೋಂಡ ಥರ ಹಾಕೋತಾರೆ. ಅಲ್ಟಿಮೇಟ್ ಆಗಿತ್ತು ಟಿಫನ್ ಅಂತೂ. ಬೆಳಗ್ಗೆಯಿಂದ ಏನು ತಿಂದೇನೆ ಸ್ವಲ್ಪ ಟಯರ್ಡ್ ಆಗಿದ್ವಿ. ಟಿಫನ್ ಮಾಡಿದ್ಮೇಲಂತೂ ಫುಲ್ಲು ಜೋಶಲ್ಲಿ ಫುಲ್ ಆ್ಯಕ್ಟಿವ್ ಆಗಿಬಿಟ್ವಿ. ಆಮೇಲಂತೂ ಮಳೆಯಲ್ಲಿ ಸಖತ್ತು ಸುತ್ತಾಡ್ಬಿಟ್ಟಿದ್ದೀವಿ ಅಂದರೆ ಅಷ್ಟು ಸುತ್ತಾಡಿದ್ದೀವಿ. ಸಿಕ್ಕಾಪಟ್ಟೆ ಮಳೆ ಇದೆ. ಹಾಯ್ ಮನೋಜ್, ನಾವೆಲ್ಲಿದ್ದೀವಿ ಇವತ್ತು? ಶೃಂಗೇರಿ. ಹಾ, ಇವತ್ತೇನು ನಿಂದು ಬರ್ಡೇ. ಬರ್ತ್ಡೇ, ಹ್ಯಾಪಿ ಬರ್ಡೇ ಜಶು. ಮಮ್ಮಿ ಪಟೇಲ, ಜಶು ಪಟೇಲ. ಜಶು ಹೋಗ್ಬಿಡ್ತು, ಮಳೆ ಬಾ. ಅಲ್ಲಿ ಮಳೆ ಬರ್ತಿದೆ ನೋಡಿ. ಅಪ್ಪ ಅಲ್ಲಿ ಮಳೆ ನಿಂತಿದೆ ನೋಡಿ. ಅಲ್ಲಿ ಮಳೆ ಬರ್ತಿದೆ ನೋಡಿ. ಬಾ, ಮಳೆ ಬರ್ತಿದೆ, ಬಾ ಚಿನ್ನಿ. ಅಪ್ಪ ಟಿಫನ್ ಎಲ್ಲ ಮಾಡಿಕೊಂಡು ಸ್ವಲ್ಪ ಸಮಾಧಾನ ಆಯಿತು. ಅದಾದಮೇಲೆ ಆಚೆ ಬರ್ತೀವಿ, ಜೋರು ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಅಯ್ಯೋ ಏನಪ್ಪ ಮಾಡೋದು, ಇವತ್ತೇ ಮಳೆ ಬರಬೇಕಿತ್ತ ಅಂತ ಸ್ವಲ್ಪ ಬೇಜಾರಾಯಿತು. ಮಳೆ ಅಂತೂ ಬಿಟ್ಟು 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 ಬರ್ತಾನೆ ಇತ್ತು. ಆದರೂ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಳೆಲೇ ಸುತ್ತಾಡ್ಬಿಟ್ಟಿದ್ದೀವಿ. ನಾನು ನನ್ನ ತಂಗಿ ಅಂತೂ ಮಳೆನೇ ಸುತ್ತಿದ್ವಿ. ಅದು ನೋಡಿ ನಮ್ಮ ಮಮ್ಮಿ, ಏನು ನೀವು ಮಳೆನೂ ಬಿಡ್ತಿಲ್ಲ, ಮಳೆಲೂ ಸುತ್ತಾ ಇದ್ದೀರಲ್ಲ ಅಂತ ಬೈತಾಯಿದ್ರು. ಮಳೆ ಅಂತೂ ಇವಾಗ ನಿಲ್ಲುತ್ತಾ ಅವಾಗ ನಿಲ್ಲುತ್ತಾ ಅಂತ ನೋಡ್ತಾನೆ ಇದ್ದೀವಿ, ನಿಂತೇ ಇರಲಿಲ್ಲ. ಅದಾದಮೇಲೆ ಎಷ್ಟೋ ಹೊತ್ತಾದ್ಮೇಲೆ ಸ್ವಲ್ಪ ಮಳೆ ಕಮ್ಮಿ ಆಯಿತು. ಸರಿ ಅಂತೇಳಿ ಮತ್ತೆ ದೇವಸ್ಥಾನದ ಹತ್ರ ಬಂದ್ವಿ. ಆನೆ ಬಂದಿರುತ್ತೆ, ಅಲ್ಲಿ ಹೋಗಿ ಅಂತ ಹೇಳಿದರು ಅಣ್ಣ. ನಮ್ಮನ್ನ ಅಲ್ಲಿ ಟಿಫನ್ ಎಲ್ಲ ಮಾಡಿಸ್ಬಿಟ್ಟು ಅವ್ರು ಸ್ವಲ್ಪ ಏನೋ ಸೈನ್ ಮಾಡಿ ಬರಬೇಕಿತ್ತು ಅಂತ ಹೇಳಿ ಅವರು ವರ್ಕ್ ಪ್ಲೇಸ್ ಹತ್ರ ಹೋಗಿದ್ರು. ಸರಿ ಅಂತ ನಾವು ಮತ್ತೆ ಇಲ್ಲಿಗೆ ಬಂದ್ವಿ, ಆನೆ ನೋಡೋಣ ಅಂತ ಹೇಳಿ. ಬಾ, ಈ ಕಡೆ ಪಕ್ಕ ಬಾ, ಈ ಕಡೆ ಬಾ.
ರೈಟ್ ಸೈಡ್ಗೆ ಹೋಗು. ಶೈಲಿ ಅಲ್ಲಿ ಫಿಶ್ ನೋಡು. ಬಾ ಜಸ್ಟ್ ಬಾ. ಏನ್ ಮಾಡ್ಬೇಕು ಅವನು? ಇಳಿಬೇಕಾ ಜಸ್ಟ್ ನೀನು? ಆಡು ಬಿಡು ಮಗನೆ, ಒದ್ದೆ ಆದ್ರೂ ಪರವಾಗಿಲ್ಲ, ಆಟ ಆಡು. ಹಿಡ್ಕೊ ಒಂದು ನಿಮಿಷ. ಜಾಸ್ತಿ ಬಿಡದೆ. ಜಾಸ್ತಿ ತೇವ ಆಗುತ್ತೆ. ದಿವ್ಯಾ ಜಾಗ ಇಟ್ಕೊಂಡು ಬಾ ದಿವ್ಯಾ ಹೋಗೋಣ, ಸಾಕು ಬಾ. ಜಶು ಅಲ್ಲಿ ಹೋಗೋಣ, ಬಾ ಅಲ್ಲಿ. ಬಾ ಮಗನೆ, ಸಾಕು ಹೋಗೋಣ. ನೀರದು ಆಟ ಆಡ್ತಾ ಇದೆಯಾ? ಬಾ ಹಂಗೆ ನಿಂತ್ಕೋತೀವಿ, ಒಂದು ಫೋಟೋ ತೆಗಿ. ನೋಡು ಹಾ ಹಾ ಅದೇ ಕಂಪ್ ತೆಗಿತಾ ಇದೆಯಾ? ಕನ್ನಡ ತಡಿ ಫೋನ್ ಒಳಗಡೆ ಹಾಕ್ಬಿಟ್ಟು ಆಮೇಲೆ ಅದು ಫುಲ್ ಇರು ಜಸ್ಟ್. ಇರು. ಹಾ
ಹಂಗೆಲ್ಲ ಒದ್ರು ಬರ್ಬೇಕಾ? ಕರೆಕ್ಟ್ ನೀವು 3 ಜನ ತೆಗ್ದೇ ಇಲ್ಲ ಕುಡಿ. ಆನೆ ಹತ್ರ ಹೋಗಿ ಆನೆ ಕೈಲೂ ಆಶೀರ್ವಾದ ಮಾಡಿಸ್ಕೊಂಡು ಅದಾದಮೇಲೆ ನದಿ ಹತ್ರ ಹೋದ್ವಿ. ನದಿ ಹತ್ರನೂ ಸ್ವಲ್ಪ ಹೊತ್ತು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅದಾದಮೇಲೆ ಮಠಕ್ಕೆ ಹೋಗ್ಬೇಕಾಗಿತ್ತು. ದೊಡ್ಡ ಗುರುಗಳು ಬರ್ತಾರೆ ಅಲ್ಲಿ, ಮಠಕ್ಕೆ ಹೋಗಿ ಅಂತ ಅಣ್ಣ ಹೇಳಿದರು. ಸರಿ ಅಲ್ಲಿಗೆ ಹೋಗೋಣ ಅಂತೇಳಿ ಹೊರಡ್ತಾ ಇದ್ದೀವಿ. ನಿಜವಾಗ್ಲೂ ನಮಗಂತೂ ಮಳೆ ಬರ್ತಾ ಇದೆ, ಮಳೇಲಿ ನೆನಿತಿದ್ದೀವಿ. ಅಟ್ಲೀಸ್ಟ್ ಎಲ್ಲಾದ್ರೂ ಹೋಗಿ ಕುತ್ಕೋಬೇಕು ಅಂತಲೇ ಅನಿಸಿಲ್ಲ. ಮಳೆಲೇನೆ ಸುಮ್ಮನೆ ಹೋಗ್ತಾನೆ ಇದ್ವಿ. ಮಳೆ ಈಗ ತಾನೇ ಸ್ಟಾರ್ಟ್ ಆಗಿದ್ದರಿಂದ ನೀರು ಅಷ್ಟಿರಲಿಲ್ಲ. ಆದರೆ ಮಳೆ ಬಂದಿದ್ದ ಟೈಮಲ್ಲೆಲ್ಲ ಈ ನದಿ ನೀರು ಈ ಬ್ರಿಡ್ಜಿಂದ ಮೇಲೆ ಬರುತ್ತಂತ ಹೇಳ್ತು ಅಣ್ಣ. ನಿಜವಾಗ್ಲೂ ಅದು ಏನಂತ ಗೊತ್ತಿಲ್ಲ, ನಾನು ನೋಡಿಲ್ಲ. ಬಟ್ ಅಣ್ಣ ಹೇಳಿದ್ರು ಬ್ರಿಡ್ಜ್ ಮೇಲೆ ನೀರು ಬರುತ್ತೆ, ಅಷ್ಟು ನೀರು ತುಂಬ್ಕೊಳ್ಳುತ್ತೆ ಇಲ್ಲಿ ಅಂತ ಹೇಳಿದ್ರು. ಆಲ್ರೆಡಿ ನಮ್ಮ ಯಜಮಾನ್ರು ಪಾಪು ನಿಂತ್ಕೊಂಡು ಹುಡುಗರ ಜೊತೆ ಮಠದ ಹತ್ರ ಹೊಟ್ಟೋಗಿದ್ರು. ನಾನು ನನ್ನ ತಂಗಿ ಸ್ವಲ್ಪ ಫೋಟೋಸು ವೀಡಿಯೋಸ್ ಮಾಡಿಕೊಂಡು ಹಿಂದೆನೇ ಉಳ್ಕೊಂಡ್ಬಿಟ್ಟಿದ್ವಿ. ಫುಲ್ ಮಳೆ, ನಾವಿಬ್ರಂತೂ ಫುಲ್ ನೆಂದೋಗ್ಬಿಟ್ಟಿದ್ದೀವಿ. ಬಟ್ಟೆ ಎಲ್ಲ ಫುಲ್ ನೆಂದೋಗ್ಬಿಟ್ಟಿದೆ ನೋಡಿ. ಇಬ್ರು ಮತ್ತೆ ಇನ್ನೊಂದ್ಸತಿ ಸ್ನಾನ ಮಾಡೋದು ಥರ ಇದೆ. ಮಳೆ ಸ್ವಲ್ಪ ಬರ್ತಾ ಇತ್ತು, ಆದರೆ ಹೋಗ್ತಾ ಹೋಗ್ತಾ ಜೋರೇ ಆಗೋಯ್ತು. ಅದಕ್ಕೆ ನಾವೇನು ಮಾಡಿದ್ವಿ, ನಾನು ನನ್ನ ತಂಗಿ ಮಠದ ಹತ್ರ ಹೋಗಿಲ್ಲ. ಸರಿ ಅಂತೇಳಿ ವಾಪಸ್ ಬಂದ್ಬಿಟ್ವಿ. ನಮ್ಮ ಮಮ್ಮಿನೂ ಕೂಡ ಬಂದಿರಲಿಲ್ಲ, ದೇವಸ್ಥಾನದ ಹತ್ರನೇ ಇದ್ದರು, ನೀವು ಹೋಗ್ಬಿಟ್ಟು ಬನ್ನಿ ಅಂತ ಹೇಳಿದ್ರು. ಸರಿ ಮಮ್ಮಿ ಹತ್ರನೇ ಹೋಗೋಣ ಅಂತೇಳಿ ಬಂದ್ವಿ. ಅದಾದಮೇಲೆ ಇನ್ನೂ ಒಂದಷ್ಟು ದೇವಸ್ಥಾನಗಳಿತ್ತು, ಅಲ್ಲಿಗೂ ಹೋಗೋಣ ಅಂತೇಳ್ಬಿಟ್ಟು ಹೋಗಿದ್ವಿ. ಆದರೆ ನಮ್ಮ ಯಜಮಾನ್ರು ಮಗುನ ಹುಡುಗರನ್ನೆಲ್ಲ ಕರ್ಕೊಂಡೋಗಿದ್ರು ಮಠಕ್ಕೆ. ಮಠದಲ್ಲಿ ಗುರುಗಳೇ ಬಂದಿಲ್ಲ, ಯಾಕಂದರೆ ಮಳೆ ಏನೋ ಬರ್ತಿದ್ದ ರೀಸನಿಂದ ಅನ್ಕೊತೀನಿ ಗುರುಗಳು ಬಂದಿಲ್ಲ ಬರ್ತಾ ಇದ್ದೀವಿ ಅಂತ ಹೇಳಿದ್ರು. ಇಲ್ಲಿ ನಾನು ಅರ್ಧ ದಿನದಷ್ಟೇ ವ್ಲಾಗ್ನ ಶೇರ್ ಮಾಡ್ಕೊಂಡಿದ್ದೀನಿ. ಇನ್ನು ಅರ್ಧ ದಿವಸದ್ದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಅದರಲ್ಲಿ ಆಲ್ ಆಪ್ಷನ್ನ ಕ್ಲಿಕ್ ಮಾಡಿ. ನೀವು ಹಾಗೆ ಮಾಡೋದ್ರಿಂದ ನಾನು ಹಾಕೋ ಎಲ್ಲ ವೀಡಿಯೋಸ್ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬಂದಿರುತ್ತೆ. ಆಗ ನೀವು ನನ್ನ ವೀಡಿಯೋಸ್ನ ಫಸ್ಟ್ ನೋಡ್ಬೋದು. ಇನ್ನು ಅರ್ಧ ದಿವಸದ್ದು ವ್ಲಾಗಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್, ಸ್ಟೇ ಸೇಫ್ ಆ್ಯಂಡ್ ಬಾಯ್.